ಹಸ್ತಿನಾವತಿಯ ಯಾವ ಪ್ರಜೆಗೂ ನನ್ನನ್ನು ಕೊಡುವುದಿಲ್ಲ ಅಂದರೆ ನನ್ನನ್ನು ಪ್ರತಿಶೂನ್ಯನನ್ನಾಗಿ ಮಾಡಿಬಿಟ್ಟೆಯ ಭೀಷ್ಮ. ಏನು ಇಷ್ಟಕ್ಕೆ ಸುಮ್ಮನಾಗುವವಳಲ್ಲ ನಾನು. ನೀನು ಏನು ಮಾಡುತ್ತೀಯ ಅಂತ ಬೇಕಲ್ಲ. ಹೋಗ್ತೇನೆ, ಕಾಡನ್ನ ಸೇರ್ತೇನೆ, ತಪವನ್ನು ಆಚರಿಸ್ತೇನೆ, ವರ ಬಲವನ್ನ ಪಡೆಯುವುದರ ಮೂಲಕವಾಗಿ ನಿನಗೆ ಶ್ರಮವನ್ನು ಕೊಡ್ತೇನೆ. ಅದು ಚಿತ್ತ ಸ್ವಾಸ್ಥ್ಯ ಇದ್ದವರು ಮಾಡಬೇಕಾದ ಕೆಲಸ. ಹಾಗಾದ್ರೆ ಇನ್ನೊಂದುಂಟು. ಇಗೋ ಪ್ರಪಂಚ ಪರ್ಯಟನೆಯನ್ನ ಮಾಡ್ತೇನೆ, ವೀರಾದಿ ವೀರರನ್ನ ಹುಡುಕಿ ತರ್ತೇನೆ, ಆ ಮೂಲಕವಾಗಿ ನಿನ್ನ ಶಿರವನ್ನು ಇದು ಸತ್ಯವಾಗಿಸದೆ ಹೋದರೆ ಹೊತ್ತದ್ದು ಮಳೆಯಲ್ಲ, ತೊಟ್ಟದ್ದು ಪಡೆಯಲ್ಲ, ಹುಟ್ಟದ್ದು ಸೀರೆಯಲ್ಲ, ಕಾಶಿ ಸುತೆಯಲ್ಲ, ನಿನಗೆ ತಲೆ ಸರಿ ಇಲ್ಲ. ಹೇಳಿ ಹೋದಲ್ಲ, ತಲೆ ಸರಿ ಇಲ್ಲ. ಯಾರು ಮಾಡಿದ್ದು? ಈ ಪ್ರಪಂಚವಲ್ಲವೇ? ಇನ್ನು ನನ್ನ ಗುರಿಯನ್ನ ಸಾಧಿಸಬೇಕಾದ್ದು ಈಶ್ವರ ಕತ್ತರಿಸುವವನ್ನ ಹುಡುಕಬೇಕಾದ. ನನ್ನ ಪರಿಚಯವನ್ನು ಕೇಳ್ತಾ ಇದ್ದೆ. ನಾನು ಸಾಮಾನ್ಯರಲ್ಲ,
ಕಾಶಿಪಾಲನ ಓಹೋ ಸುತೇನ ಓಹೋ ಅಂಬೆ ಎನ್ನುವುದಾಗಿ ಹಾ ನನ್ನಪ್ಪನಿಗೆ 3 ಮಂದಿ ಹೆಣ್ಣು ಮಕ್ಕಳು. 3 ಮಂದಿ ಹೆಣ್ಣು ಮಕ್ಕಳನ್ನು ಹಾ ವಿಕ್ರಮವೇ ಪಣ ಎನ್ನುವುದಾಗಿ ನಿಶ್ಚಯಿಸಿ ಕಾಶಿ ದೇಶದಲ್ಲಿ 56 ದೇಶದ ದೊರೆಗಳನ್ನ ಕರೆಸಿ ಹಾ ವಿವಾಹ ಮಹೋತ್ಸವವನ್ನು ನಿಶ್ಚಯಿಸಿದ್ದಾನೆ. ಆ ಸಂದರ್ಭದಲ್ಲಿ ಭೀಷ್ಮನಿಗೆ ಬಂದ ಓಹೋ ಹೌದು ಸಕಲ ಧರಣಿ ಪಾಲಕರನ್ನ ಗೆದ್ದು ಅವನ ಪುರಕ್ಕೆ ನಮ್ಮನ್ನ ಹಾ ಕರೆದೊಯ್ದಂತಹ ಅವನು ನಮ್ಮನ್ನ ವಿವಾಹವಾಗದೇ ಬಿಟ್ಟಿದ್ದಾನೆ. ಓಹೋ ಹಾಗಾಗಿ ನೀನು ಅಲ್ಲಿಯವರೆಗಾಗಿ ಬಂದು ಆ ಭೀಷ್ಮನ ತಲೆಯನ್ನ ಕತ್ತರಿಸಿದೆ ಅಂತಾದ್ರೆ ನಿನ್ನ ನಾನು ಮದುವೆ ಆಗ್ತೇನೆ. ಅಷ್ಟೆಲ್ಲ ಆಯ್ತಲ್ಲ? ಆಗಬಹುದು. ಎಲ್ಲೋ ಭೂಪ ಕೇಳು 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 ಸರಿಯಾಗಿ ಕೇಳು. ದೂರದ ಕಾಶಿ ದೇಶದಲ್ಲಿ ಹೆಣ್ಣು ನಡೆದಂತ ಸ್ವಯಂವರದಲ್ಲಿ ಹೆಣ್ಣು ಮಕ್ಕಳನ್ನು ಗೆದ್ದಿ ಅವರನ್ನು 2 ರಾಜಕುಮಾರಿಗೆ ಮದುವೆ ಮಾಡಿ ಕೊಟ್ಟಿದ್ಯಲ್ಲ. ಅಷ್ಟಲ್ಲದೆ ಇವಳೇನು ಮಾಡಿದಳ, ಇವಳನ್ನು ಕಾಡಿ ಕಟ್ಟಿದ್ಯಲ್ಲ. ಕೇಳುವುದಕ್ಕಾಗ ಬಂದವ ನೀತಿ ನಿನ್ನ ಎದುರಾಳಿಯಾಗಿರುವನು ಭೀಷ್ಮಾಚಾರ್ಯ. ನನ್ನ ಎದುರಿನಲ್ಲಿ ನೀತಿಶಾಸ್ತ್ರವನ್ನು ಹೇಳುತ್ತಾ ಇದೆಯೇನೋ? ನೀತಿಶಾಸ್ತ್ರವನ್ನಲ್ಲ, ನೀತಿಶಾಸ್ತ್ರವನ್ನ ಕೇಳುವುದಕ್ಕೆ ಬರುವ ಪರಮ ಜ್ಞಾನಿ ಇದ್ದಾನೆ. ಅದರಲ್ಲಿ ಸೂತನೋ ಶೌನಕನೋ ಗಾರ್ಗ್ಯನೋ ನಾಡಿನವರೇ ಹೆಣ್ಣು ಮಕ್ಕಳ ಮಾತು ಕೇಳಿ ತಲೆ ಕೆಟ್ಟು ಹೋಗ್ತಾರೆ. ಇನ್ನು ಕಾಡಿನವರಾದ ನಿನ್ನ ಸ್ಥಿತಿ ಏನಾಗಬೇಕು? ಸೆರಬಿಟ್ಟಿದ್ದೇನೆ, ತೊಲಗಾಕೆ. ಭೀಷ್ಮಾಚಾರ್ಯರೇ, ನಾನಾಗಿ ಬಂದದ್ದಲ್ಲ. ಗೊತ್ತಾಯಿತು ನಿನ್ನ ಮೈಯೊಳಗೆ ಅವಳಿದ್ದಾಳೆ ಅಂತ. ಆ ಹೆಣ್ಣಿನ ಆಸೆಯನ್ನು ಪಟ್ಟು ಅವಳು ಹೇಳಿದಾಗೆ ಮಾಡಿದಷ್ಟೇ. ಅವಳ ಭಾವನೆ ಏನು? ಈ ಪ್ರಪಂಚದಲ್ಲಿ ಅಂಬೆಯೋ ಗಾಂಗೆಯೇನೋ ಎಂದು. ಯಾವತ್ತು ಗಾಂಗೆಯೇನೆ ಅಂಬೆಯಲ್ಲ. ಇದಕ್ಕೆಲ್ಲ ಕಾರಣ ಆಕೆ ಇನ್ನು ಬೇರೆಯವರು ತಲೆ ಕೆಡಿಸಿ ಕರೆತರಬಾರ್ದಲ್ಲ. ಅದಕ್ಕಾಗಿ ಆಕೆಯನ್ನು ತರುಣಿ ಕಾಡ ಬೇಡರವನಾಗಲೇ ಕಲೋಯನೆ. ಮಾನನಿಧಿಗಳ ವಂಶ ನಮ್ಮದು. ಮಾನೀಯರ ಮಾನ ಕಾಪಾಡಿದಂತಹ ಭೂಮಿ ಹಸ್ತಿನಾವತಿ. ಇಂತಹದ್ರಲ್ಲಿ ಅವಳ ಹತ್ಯೆಯನ್ನು ನೀನು ಗೈಯಬೇಡ. ಇನ್ನು ಜೀವನದಲ್ಲಿ ಇಂತಹ ಪ್ರಸಂಗಕ್ಕೆ ನೀನು ಒಳಗಾಗಬೇಡ. ಭೀಷ್ಮ ಅಂಬೆ ನೋಡಿದೆಯಲ್ಲ ನನ್ನ ಅಂಬೆ? ಮತ್ತು ಭೀಷ್ಮ. ಹಾ ಭೀಷ್ಮ ಮತ್ತು ಅಂಬೆ. ಹೇಳು,
ಮುಟ್ಟಿದ್ದೇನೆ. ನಿನ್ನ ಸ್ಥಿತಿ ಅಲ್ಲಿಯವರೆಗೂ ಮುಟ್ಟಿತಲ್ಲ. ಇದು ಪ್ರಾರಂಭವಷ್ಟೇ ಭೀಷ್ಮ. ಇನ್ನು ಉಂಟು ನಿನಗೆ. ಇನ್ನೂ ಪ್ರಪಂಚ ಪರ್ಯಟನೆ ಮಾಡ್ತೇನೆ. ವೀರಾದಿ ವೀರರೆಲ್ಲ ಹುಡುಕ್ತೇನೆ. ನಿನ್ನ ಕಲೆಯೆಲ್ಲ ಅಂತಹ ಕುರಿಗಳಿಗೆ ಹೇಗೆ ಸಂಭಾರವನ್ನು ಅಳೆಯಬೇಕು ಎಂದು ಭೀಷ್ಮ ತಿಳಿದುಕೊಂಡಿದ್ದಾನೆ. ಎಚ್ಚರಿಕೆ. ತಪವನ್ನಾಚರಿಸುತ್ತಾ ಕುಳಿತಿರುವಂತಹ ಸಂದರ್ಭ ಒಮ್ಮಿಂದೊಮ್ಮೆ ಎಚ್ಚರವಾಯಿತಲ್ಲ. ಯಾಕೆ ಏನು ಎನ್ನುವುದಾಗಿ ಯೋಚಿಸುವಷ್ಟರಲ್ಲಿ ಕಂಡುಕೊಂಡ ಸತ್ಯ ಇಷ್ಟೇ. ನನ್ನನ್ನು ಯಾರಾಜ್ಞೆ ಅನಿಸುತ್ತಾ ಇದ್ದಾರೆ, ಯಾರು ಎನ್ನುವುದಾಗಿ ತಿಳಿದ ಮರುಕ್ಷಣವೇ ನೇರವಾಗಿ ಬಂದು ನಿಂತ ಸ್ಥಳವ ನಮ್ಮವನೇ ನನ್ನ ಆತ್ಮೀಯನಾದಂತ ಶೈತ್ಯವಕ್ಯಮ ಅಶ್ವಪ್ರದೇಶವಲ್ಲವೇ? ಹಣ್ಣು ಮುದುಕನಾಗಿರುವವ ಹೆಚ್ಚೇನು ನನ್ನ ವಯಸ್ಸಿನವನಾದಂತಹ ಶೈತ್ಯವಕ್ಯನಿಗೆ ಈ ರೀತಿ ಮತಿಭ್ರಮಣೆ ಆಯಿತೆ. ಕಾರಣ ಪಕ್ಕದಲ್ಲಿಯೇ ಹೆಣ್ಣೊಬ್ಬಳಿದ್ದಾಳೆ. ಇವಳ ಜೊತೆಯಾಗಿ ಇವ ಇದ್ದಾನೆ ಅಂತಾದ್ರೆ ಇವನ ಬುದ್ಧಿಗೆ ಏನು ಹೇಳಬೇಕು? ಯಾರಲ್ಲಿ ಜೊತೆಗೆ ಅರ್ಥಗಳನ್ನು ಇದೆಯಾ? ಏನೋ ಇದಲ್ಲ, ಬೇಕಾಗಿಲ್ಲ. ಏನಿದೆಲ್ಲ ನಡೆಯುತ್ತಿರುವಂತಹ ವಿಷಯವನ್ನು ನನಗೂ ಅರಿವಿದೆ. ಅರಿವಿದೆ ಅಂತಾದರೆ ಹಾಗಿದ್ರೆ ಇದಕ್ಕೆಲ್ಲ ಅರ್ಥ ಏನು? ರುದ್ರವರ್ಣನಾದ ವಾಹನವಾದಂತಹ ಮೊಮ್ಮಗಳು ಅಂಬೆ ಇವನ ಮೊಮ್ಮಗಳು ಅಂಬೆ ಕಾಶೀಂದ್ರ ಪತಿಯ ಸುದ್ದೆ ಹಾಗಿದ್ದರೆ ಹೌದು.
ಅವಳು ಯಾಕಿಲ್ಲಿದ್ದಾಳೆ? ಈ ನಿಮ್ಮ ನಿಮ್ಮ ನಮ್ಮ ಆಶ್ರಯವನ್ನು ವಹಿಸಿ ಬಂದಿದ್ದಾಳೆ ಅಂತ ಆಯ್ತು. ನಿಮ್ಮನ್ನು ಅರಿಸಿ ಬಂದಿದ್ದಾಳೆ. ಹಾಗಾದ್ರೆ ನಿಮ್ಮ ಶಿಷ್ಯರಾದಂತಹ ಭೀಷ್ಮ ಸ್ವಯಂವರದಲ್ಲಿ ಇವಳನ್ನು ಗೆದ್ದಿದ್ದಾನೆ. ಆ ನಂತರದಲ್ಲಿ ವರಿಸದೆ ಇವಳನ್ನು ತ್ಯಜಿಸಿದ್ದಾನೆ. ಭೀಷ್ಮನಿಂದ ಇವಳಿಗೆ ಅನ್ಯಾಯವಾಗಿದೆ. ಹೌದು, ನಿಮ್ಮ ಅಭಿಪ್ರಾಯ ಆ ಕಾರಣದಿಂದ ಅವಳಿಗೆ ನ್ಯಾಯವನ್ನು ಕೊಡಿಸಬೇಕು ಎಂಬ ಕಾರಣಕ್ಕಾಗಿ ಹೌದು, ನನ್ನನ್ನು ನೀವು ಕರೆಸಿಕೊಂಡಿದ್ದೀರಿ ಅಂತ ಆಯಿತು. ಹೌದು. ಹಾಗಾದ್ರೆ ಒಂದು ಸಂದರ್ಭದಲ್ಲಿ ತಂದೆಯ ಮಾತಿಗಾಗಿ ತಾಯಿಯ ತಲೆಯನ್ನು ಕಡಿದೆ. ಆವಾಗ ತನ್ನ ಪಾಪವನ್ನ ಪರಿಹರಿಸಿಕೊಳ್ಳುವಲ್ಲಿ ಭೂಪ್ರದಕ್ಷಿಣೆಯನ್ನು ಮಾಡಿದ್ದೆ, ತೀರ್ಥಕ್ಷೇತ್ರವನ್ನ ಸಂದರ್ಶಿಸಿದ್ದೆ. ಆಮೇಲೆ ಮತ್ತೆ ತಪಕ್ಕೆ ಹೋದಂತಹ ಸಂದರ್ಭ ತಂದೆಗಾಯಿತು ಅನ್ಯಾಯ ಎಂಬ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಕೊಡಲಿಯನ್ನು ಹಿಡಿಯಬೇಕಾದಂತ ಅನಿವಾರ್ಯ ಸ್ಥಿತಿ ನನಗೆ ಬಂತು. ಮಾತ್ರವಲ್ಲ, 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ಕ್ಷತ್ರಿಯರ ತಲೆಯನ್ನ ಕಡಿದೆ. ಆಮೇಲೆ ಇದಕ್ಕೆಲ್ಲ ಪರಿಹಾರ ಕಾಣಬೇಕು, ಇದಕ್ಕೊಂದು ತಿಲಾಂಜಲಿ ನೀಡಬೇಕು ಎನ್ನುವುದಾಗಿ ನೇರವಾಗಿ ಮಹೇಂದ್ರ ಪರ್ವತವನ್ನ ಏರಿ ತಪವನ್ನು ಆಚರಿಸುತ್ತಾ ಇದ್ದವ ನಾನು. ಮತ್ತೆ ಪುನಃ ಇಂದು ಜಾಗೃತಾವಸ್ಥೆಗೆ ಬಂದು ಒಡಲಿಯನ್ನು ನನ್ನ ಕೈಯಲ್ಲಿ ಹಿಡಿದೆ ಅಂತಾದ್ರೆ ಒಂದು ತಂದೆಗಾಗಿ, ಇಂದು ಹೆಣ್ಣಪ್ಪಳಿಗಾಗಿಯೇ ಪ್ರಶ್ನೆ ಅಲ್ಲ. ಅಲ್ಲಿ ಧರ್ಮ ಅಧರ್ಮದ ನಿಜ ಸ್ಥಿತಿಯನ್ನು ಅರಿಯುವುದಕ್ಕಾಗಿ ಮತ್ತೊಮ್ಮೆ ಕೊಡಲಿಯನ್ನು ಹಿಡಿಯಬೇಕಾಯಿತು. ಹಾಗಾದ್ರೆ ಅಂಬೆಗೆ ಅನ್ಯಾಯ ಯಾರಿಂದ? ನನ್ನ ಶಿಕ್ಷಣಾಗುತ್ತಾ ಭೀಷ್ಮ. ಹಾಗಾದ್ರೆ ಅವನನ್ನು ಪ್ರಶ್ನಿಸಲೇಬೇಕು. ಅಕೃತವರ್ಣ, ಹೀಗೆ ಬಾರಪ್ಪ, ಇದು ಈಗಿಂದೀಗಲೇ ನೇರವಾಗಿ ಭೀಷ್ಮನನ್ನು ಕಾಣಬೇಕು. ಮಾತ್ರವಲ್ಲ, ಗುರುಗಳಾದಂತಹ ಪರಶುರಾಮರೇ ಹೇಳಿ ಕಳುಹಿಕೊಟ್ಟಿದ್ದಾರೆ ಎನ್ನುವುದಾಗಿ ವಿಷಯವನ್ನ ಹೇಳಿ ಮದುವೆಯ ಬಾಸಿಂಗವನ್ನ ಕಟ್ಟಿಕೊಂಡು ಮದುವನಿಗನಾಗಿ ಗುರುವನ್ನ ಕಾಣುವುದಕ್ಕೆ ಬರಬೇಕು. ಇಲ್ಲ, ಗುರುವನ್ನ ದೂರದಲ್ಲಿ ಎದುರಿಸುವುದಕ್ಕಾಗಿ ರಣಕ್ಷೇತ್ರವನ್ನ ನಿರ್ಮಾಣ ಮಾಡುವ ಸ್ಥಿತಿ ಬಂದಿದೆ. ಹಾಗಾಗಿ ಧನುಷರವನ್ನ ಹಿಡಿದು ಬರಬೇಕು ಎನ್ನುವುದಾಗಿ ಹೋಗಿ ಹೇಳು. ಅಪರೂಪಕ್ಕೆ ನಿನ್ನ ಆಗಮನ ಕಾರಣ ಕಾರಣವೇನೆಂದರೆ ನಿನ್ನ ಗುರುಗಳಾದಂತಹ ಪರಶುರಾಮರಿಂದ ಒಂದು ಮಾತು ಬಂದಿದೆ. ಏನಪ್ಪ ಅದು? ಏನೆಂದರೆ ನೀನು ಈ ಕೂಡಲೇ ಮಧುಮಗನಾಗಿ ತಲೆಗೆ ಬಾಸಿಂಗವನ್ನು ಕಟ್ಟಿಕೊಂಡು ಅಂಬೆ ಇರುವಲ್ಲಿ ಹೋಗಬೇಕಂತೆ. ಅಂದರೆ ಕುರುಕ್ಷೇತ್ರಕ್ಕೆ ಹೋಗಬೇಕಂತೆ. ಅಷ್ಟೇ ಅಲ್ಲ, ಕುರುಕ್ಷೇತ್ರದಲ್ಲಿ ಭಾರ್ಗವರಾಮರು ಋಷಿಗಳನ್ನು ಒಳಗೂಡಿ ಕಾಯುತ್ತಾ ಇದ್ದಾರೆ. ನನಗೆ ಮದುವೆ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ ಗುರುಗಳು. ಒಂದು ವೇಳೆ ಒಪ್ಪದೇ ಇದ್ದರೆ? ಒಂದು ರೀತಿಯಲ್ಲಿ ದಿಬ್ಬಣವೇ ಹೌದು. ಒಪ್ಪದೇ ಇದ್ದಲ್ಲಿ ಭಾರ್ಗವರಾಮರೊಂದಿಗೆ ಸೆಳೆದಾಡುವುದಕ್ಕೆ ತಯಾರಾಗಿ ಬರಬೇಕಂತೆ. ಬರುತ್ತೇನೆ.
ಮುಟ್ಟುತ್ತದೆ ಅಂತ ನಾನು ಭಾವಿಸಲಿಲ್ಲ. ಮದುವೆಯಾಗಿ ಸಂಸಾರವನ್ನು ಸಾಗಿಸಬೇಕಾಗಿರುವಂತ ಒಂದು ಹೆಣ್ಣು ಪುರುಷ ಪುಂಗವಾದ ನನ್ನಲ್ಲಿ ಪಂಥವನ್ನು ಇಟ್ಟಿದ್ದಾಳೆ. ಬದುಕಿದರೆ ನೀನು, ಇಲ್ಲ ನಾನು. ಅಂಬೆಗಾಗಿ ಧರ್ಮವನ್ನು ಭೀಷ್ಮ ಬಿಡುವುದಕ್ಕೆ ಸಾಧ್ಯವಿಲ್ಲ. ನನ್ನ ತೀರ್ಮಾನ ಸತ್ಯವೇ ಆಗಿದೆ. ಪರೀಕ್ಷೆಗೆ ಬಂದವರು ಗುರುವರಿಯರಲ್ಲವೇ? ಸರಿಯಾದ ರೀತಿಯಲ್ಲಿ ಹೋಗುತ್ತೇನೆ. ಗುರು ದರ್ಶನಕ್ಕಾಗಿ ಹೋಗುವಾಗ ವಿಪ್ರರನ್ನು ಒಡಗೂಡಿಕೊಳ್ಳುತ್ತೇನೆ, ಗೋವನ್ನು ಮುಂದಿಟ್ಟುಕೊಳ್ಳುತ್ತೇನೆ, ಕುರುಕ್ಷೇತ್ರದ ಪ್ರಯಾಣವನ್ನು ಬೆಳೆಸುತ್ತೇನೆ. ನೋಡೋಣ.